ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾವು ಏಡಿದು ಒಂದು ಗಶಿ ಮಾಡುವ, ಅದು ಕೂಡ ಹಳ್ಳಿಯ ಸ್ಟೈಲ್ ಅಲ್ಲಿ. ಏಡಿ ಗಶಿ ಯಾರಿಗೆಲ್ಲ ಇಷ್ಟ ಅವರು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಏಡಿಯನ್ನು ಕ್ಲೀನ್ ಮಾಡುವ ಮತ್ತೆ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಕೊಳ್ಳಿ, ಇದನ್ನು ತೆಗಿಬೇಕು ಹೀಗೆ. ಅನಂತರ ಈ ಉಗುರನ್ನೆಲ್ಲ ಹೀಗೆ ಕೈಯಲ್ಲಿ ತಗೊಂಡ್ರೆ ಆಯ್ತು. ಎರಡು ಸೈಡ್ ಅನ್ನು ಕೂಡ ಹೀಗೆ ಕ್ಲೀನ್ ಮಾಡಿಕೊಂಡ್ರೆ ಆಯ್ತು. ಇದರ ಕಾಲನ್ನು ತಗೊಂಡ್ರೆ ಆಯ್ತು. ಅನಂತರ ಎರಡು ಸೈಡ್ಸ್ ಕೂಡ ನೋಡಿ ಕ್ಲೀನ್ ಮಾಡಿಕೊಳ್ಳಿ. ಇದನ್ನೆಲ್ಲ ಕ್ಲೀನ್ ಆಗಿ ಮಾಡಿಕೊಳ್ಬೇಕು. ನೋಡಿ, ಇದನ್ನೆಲ್ಲ ಕ್ಲೀನ್ ಆದ ನಂತರ ಉಂಟಲ್ಲ, ಇದನ್ನು ಬಿಟ್ಲಿ ಹೀಗೆ ಕಟ್ ಮಾಡಿಕೊಂಡ್ರೆ ಆಯ್ತು. ಹೀಗೆ ಎರಡು ಮಾಡಿಕೊಂಡ್ರೆ ಆಯ್ತು. ಹೀಗೆ ಬೇಕಾದ್ರೆ ಇದನ್ನು ಸಿಂಗಲ್ ಮಾಡ್ತಾರೆ, ಇದನ್ನು ಮಾತ್ರ ಈ ರೀತಿ ಇದನ್ನು ತಗೊಳ್ಬೇಕು. ಆನಂತರ ಈ ಉಗುರನ್ನೆಲ್ಲ ತಗೊಂಡ್ರೆ ಆಯ್ತು. ಹೀಗೆ ನೋಡಿ ತೆಗಿಬೇಕು. ಆನಂತರ ಇದನ್ನೆಲ್ಲ ಹೀಗೆ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳೋದು. ಹೀಗೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯ್ತು. ಮೈಕ ಬಿಡುವ. ಮತ್ತೆ ಬೇಕಾದ್ರೆ ಇದನ್ನು ಸಿಂಗಲ್ ಕೂಡ ಮಾಡಬಹುದು. ಹೀಗೆ ಇದನ್ನು ಕೊಡಿ. ಹೀಗೆ ಸಪರೇಟ್ ಕೂಡ ಮಾಡ್ಲಿಕ್ಕಾಗ್ತದೆ. ಹೀಗೆ ಇಲ್ಲಿ ಅಷ್ಟೇ ಸಪರೇಟ್ ಮಾಡಬಹುದು. ಮತ್ತೆ ಇದನ್ನು ಮಾತ್ರ ಹೀಗೆ ಹಾಕಿಕೊಳ್ಬಹುದು. ಹೀಗೆ ಇಡಿ, ಇಲ್ಲದ್ರೆ ಎರಡು ಕಟ್ ಮಾಡಿ ಕೂಡ ಹಾಕಿಕೊಳ್ಬಹುದು. ಅದು ಅವರವರ ಇಷ್ಟ, ಯಾವ ರೀತಿ ಕೂಡ ಮಾಡಿಕೊಳ್ಬಹುದು. ಈ ರೀತಿ ಮಾಡಿಕೊಳ್ತೇನೆ. ಈಗ ಏಡಿಯನ್ನೆಲ್ಲ ಕ್ಲೀನ್ ಮಾಡಿಕೊಂಡಾಯ್ತು. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ನಾನು ನೋಡಿ ಈ ರೀತಿ ಮಾಡಿದ್ದೇನೆ. ಕಾಲು ಸಪರೇಟ್ ಮತ್ತೆ ಇದು ಸಪರೇಟ್ ಮಾಡಿಕೊಂಡಿದ್ದೇನೆ. ಇದಕ್ಕೆ ನೀರು ಹಾಕಿ ಒಂದು 3-4 ಸಲ ಚೆನ್ನಾಗಿ ತುಳಿಬೇಕು. ಅಂತ ಮಾಡಿ ನೋಡಿ, ಎರಡು ಸೈಡ್ ಎಲ್ಲ ಚೆನ್ನಾಗಿ ಹಾಕಿ ಈಗ ಒಂದು 4 ಸಲ ಅದು ಚೆನ್ನಾಗಿ ತೊಳ್ಕೊಳ್ಬೇಕು. ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಹೀಗೆ ತೊಳ್ಕೊಂಡ್ರೆ ಬಾಕಿಗಿದೆ.
ಮಾಡಿಕೊಂಡ್ರೆ ಆಯ್ತು. ಮತ್ತೆ ಬಿಡ್ಲಿಂದ ಸ್ವಲ್ಪ ಕಟ್ ಮಾಡಿಕೊಳ್ಳುವ. ಮತ್ತೆ ಬೇಕಾದ್ರೆ ಸ್ವಲ್ಪ ಕಟ್ ಹಾಕಿದ್ರೆ ಆಯ್ತು. ಹೀಗೆ ಕಟ್ ಹಾಕಿಕೊಂಡ್ರೆ ಆಯ್ತು. ಇಲ್ಲ ಇದ್ರೊಳಗೆ ಮಸಾಲೆ ಹೋಗುದಿಲ್ಲ. ಅದ ಕಾರಣ ಕಟ್ ಹಾಕಿದ್ರೆ ಇಲ್ಲಿ ನಮ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ಹೋಗಿ ಒಳ್ಳೇದಾಗ್ತದೆ. ಹೀಗೆ ನೋಡಿ ತುದಿ ಉಗುರು ಉಂಟಲ್ಲ ಅದನ್ನು ತಗೊಂಡ್ರೆ ಆಯ್ತು. ಮಾಡಿ ಒಂದು ಕಟ್ ಹಾಕಿಕೊಂಡ್ರೆ ಆಯ್ತು. ಹೀಗೆ ಮಾಡಿದ ನಂತರ ತೊಳಿಬೇಕು ಅಂತಿಲ್ಲ. ಚೆನ್ನಾಗಿ ತೊಳೆದ ನಂತರ ಕಟ್ ಹಾಕಿಕೊಂಡ್ರೆ ಆಯ್ತು. ಇಲ್ಲದ್ರೆ ನೀರೆಲ್ಲ ಒಳಗೆ ಹೋಗ್ತದೆ. ಕ್ಲೀನ್ ಆದ ನಂತರ ಕಟ್ ಹಾಕಿಕೊಂಡು ಹೀಗೆ ಮಾಡಿಕೊಂಡ್ರೆ ಆಯ್ತು. ಆಯ್ತಲ್ಲ ನೋಡಿ, ಈ ರೀತಿ ಮಾಡಿಕೊಂಡಾಯ್ತಲ್ಲ. ನಂತರ ಮಿಡ್ಲಿಂದ ಒಂದು ಕತ್ತಿಯಲ್ಲಿ ಹೀಗೆ ಮಾಡಿಕೊಂಡ್ರೆ ಆಯ್ತು. ಹೀಗೆ ಕೈಯಲ್ಲಿ ಮುರಿದ್ರೆ ಎಲ್ಲ ಮಾಂಸ ಎಲ್ಲ ಗಜಿ ಬಿಜಿ ಆಗ್ತದೆ. ಈ ರೀತಿ ಮಾಡಿದ್ರೆ ನೀಟಾಗಿ ಪೀಸ್ ಆಗ್ತದೆ ನೋಡಿ. ಈ ರೀತಿ ಮಾಡಿಕೊಂಡ್ರೆ ಆಯ್ತು. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯ್ತು. ಕ್ಲೀನ್ ಆದ ನಂತರ ಈ ರೀತಿ ಮಾಡಿಕೊಳ್ಬೇಕು. ಚೆನ್ನಾಗಿ ವಾಶ್ ಆದ ನಂತರ ಚಿಕ್ಕದಿದ್ರೆ ಹೀಗೆ ಇಡೀ ಹಾಕಿಕೊಳ್ತಿದ್ದೆ. ಏಡಿ ಗಶಿಗೆ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಬೀಜ 2 ಟೀ ಸ್ಪೂನು, ಮೆಂತೆ ಒಂದು 10 ಬೀಜ, ಜೀರಿಗೆ 1 ಟೀ ಸ್ಪೂನು, ಅರಶಿನ ಒಂದು ಅರ್ಧ ಟೀ ಸ್ಪೂನು, 2 ಈರುಳ್ಳಿ, ಬೇವು ಸೊಪ್ಪು, ಬೆಳ್ಳುಳ್ಳಿ ಒಂದು 10 ಎಸಳು, ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ, ಒಂದು 10 ಬೀಜ ಕಾಳುಮೆಣಸು, ಪೆಪ್ಪರ್ ಹೇಳ್ತೀವಲ್ಲ ಅದು. ಇಲ್ಲಿ ಮೆಣಸಿನ ಪೌಡ್ರ್ ತಗೊಂಡಿದ್ದೇನೆ, ರೆಡ್ ಚಿಲ್ಲಿ ಪೌಡ್ರ್ ತಗೊಂಡಿದ್ದೇನೆ. ಅಂದರೆ ಇದು ನಾನು ಬ್ಯಾಡಿಗೆ ಮತ್ತು ಊರ ಮೆಣಸು ಸೇರಿಸಿ ಪೌಡ್ರ್ ಮಾಡಿ ಇಟ್ಟುಕೊಳ್ಳೋದು. ನೀವು ಮೆಣಸು ತಗೊಳ್ಳೋದಿದ್ರೆ ಒಂದು 10 ಬ್ಯಾಡಿಗೆ ಮೆಣಸು, ಒಂದು 4-5 ಊರ ಮೆಣಸು ತಗೊಂಡ್ರೆ ಆಯಿತು. ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ, ಜಾಸ್ತಿ ಬೇಡ, 1 ಕಪ್ಪಿನಷ್ಟು ತಗೊಂಡಿದ್ದೇನೆ. ಒಂದು ಸ್ವಲ್ಪ ಹಾಕಿದರೆ ಸಾಕು ತೆಂಗಿನಕಾಯಿ ತುರಿ. ಈಗ ನಾವು ಮಸಾಲೆಯನ್ನೆಲ್ಲ ಹುರ್ಕೊಳ್ಳುವ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೇನೆ. ಈಗ ಮೆಂತೆ ಹಾಕ್ತಾ ಇದ್ದೇನೆ, ಜೀರಿಗೆ ಹಾಕಿದೆ, ಹಾಗೆ ಪೆಪ್ಪರ್ ಕಾಳು, ಧನಿಯಾ ಇಷ್ಟನ್ನೀಗ ಹುರ್ಕೊಳ್ಳುವ. ಇಲ್ಲಿ ನೋಡಿ ಕೊತ್ತಂಬರಿ ಸ್ವಲ್ಪ ಕೆಂಪಾಯಿತು. ಅಷ್ಟೊತ್ತಿಗೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಅದರ ಜೊತೆಯಲ್ಲಿ ಬೇವು ಸೊಪ್ಪನ್ನು ಕೂಡ ಹಾಕಿದೆ ಸ್ವಲ್ಪ. ಈರುಳ್ಳಿ ಸ್ವಲ್ಪ ಕೆಂಪಗಾದಾಗ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇಲ್ಲಿ ತೆಂಗಿನಕಾಯಿ ತುರಿ ಸ್ವಲ್ಪ ಹುರಿದ ನಂತರ ಅರಶಿನವನ್ನು ಕೂಡ ಹಾಕ್ತಾ ಇದ್ದೇನೆ, ಹಾಗೆ ರೆಡ್ ಚಿಲ್ಲಿ ಪೌಡ್ರು. ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಬೆಂಕಿಯನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ನೀವು ಇಡೀ ಮೆಣಸು ಹಾಕೋದಿದ್ರೆ ಮೊದಲೇ ಹುರ್ಕೊಳ್ಬೇಕು, ಆನಂತರ ತೆಂಗಿನಕಾಯಿ ತುರಿ ಹಾಕಿದರೆ ಆಯಿತು. ಮೆಣಸು ಚೆನ್ನಾಗಿ ಫ್ರೈ ಆದ ನಂತರ ತೆಂಗಿನಕಾಯಿ ತುರಿಯನ್ನು ಸೇರಿಸಿಕೊಂಡ್ರೆ ಆಯಿತು. ಇಲ್ಲೊಂದು ಸ್ವಲ್ಪ ಬಿಸಿ ಆದರೆ ಸಾಕು. ಹುರ್ಕೊಂಡೆ ನಂತರ ಹುಳಿಯನ್ನು ಕೂಡ ಹಾಕಿದ್ದೇನೆ. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇದನ್ನು ಇನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ. ಪೂರ್ತಿ ತಣ್ಣಗಾದ ನಂತರ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನಯವಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನಾವು ಹುರಿದಿಟ್ಟ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇದನ್ನಿನ್ನು ಗ್ರೈಂಡರ್ಗೆ ಇದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳುವ. ಈಗ ಫಸ್ಟಿಗೆ ನಾವು ನೀರು ಹಾಕಿ ರುಬ್ಬುವುದು ಬೇಡ, ಹೀಗೆ ಗ್ರೈಂಡ್ ಮಾಡಿಕೊಳ್ಳುವ. ನೀರು ಹಾಕದೆ ಇದನ್ನು ಫಸ್ಟಿಗೆ ಪೌಡ್ರ್ ಮಾಡಿಕೊಳ್ಳುವ, ಆನಂತರ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ಈಗ ನೋಡಿ ನಾವು ಇಲ್ಲಿ ಮಸಾಲೆಯನ್ನೆಲ್ಲ ಸ್ವಲ್ಪ ನೀರು ಹಾಕದೆ ಗ್ರೈಂಡ್ ಮಾಡಿಕೊಂಡಾಯಿತು. ಈಗ ನಾನು ಇದಕ್ಕೆ ಕೋಲ್ಡ್ ವಾಟರ್ ಹಾಕ್ತಾ ಇದ್ದೇನೆ. ಇದನ್ನಿನ್ನು ನಯವಾಗಿ ರುಬ್ಬಿಕೊಂಡ್ರೆ ಆಯಿತು. ಈಗ ಸ್ಟವ್ವಲ್ಲಿ ಒಂದು ಮಣ್ಣಿನ ಮಡಿಕೆನ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಈಗ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಒಂದು 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ. ಆದ ನಂತರ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ಸಾಸಿವೆ ಚಟಪಟ ಅಂತೊಳಗೆ ಬೇವು ಸೊಪ್ಪು ಹಾಕಿದೆ, ಹಾಗೆ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿಯನ್ನು ಕೂಡ ಹಾಕಿದೆ.
ಒಂದು ಈರುಳ್ಳಿಯನ್ನು ಹಾಕಿದ್ದೇನೆ. ಒಮ್ಮೆ ಇದನ್ನು ಫ್ರೈ ಮಾಡಿಕೊಳ್ಳ. ಒಂದು ಸ್ವಲ್ಪ ಕೆಂಪಗಾಗಲಿ. ಇಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗೆ ಆಗಿದೆ. ಇದಕ್ಕೀಗ ನಾವು ಏಡಿಯನ್ನು ಹಾಕಿಕೊಳ್ಳುವ, ಕ್ರ್ಯಾಬನ್ನು ಹಾಕಿಕೊಳ್ಳುವ. ಇಲ್ಲ ಡೆಂಜಿ, ತುಳುವಿನಲ್ಲಿ ಆದರೆ ಡೆಂಜಿ ಅಂತ ಹೇಳ್ತೇವೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ. ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ. ನೀರು ಹಾಕೋದು ಬೇಡ, ಈಗ ಮಸಾಲೆ ಹಾಕೋದು ಬೇಡ. ಒಂದು ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಬೇಯಲಿ. ಅದು ಬೆಂಕಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಯಿತು. ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀರನ್ನು ಕೂಡ ಸೇರಿಸಿಕೊಂಡ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇನ್ನು ಚೆನ್ನಾಗಿ ಒಮ್ಮೆ ಇದು ಕುದೀಲಿ. ಒಂದು 10 ರಿಂದ 15 ನಿಮಿಷ ಬೆಂದರೆ ಸಾಕಾಗ್ತದೆ. ಬೇಗ ಬೇಯ್ತದೆ, ಮೀನಿನ ಹಾಗೆ ಇದು ಕೂಡ ಬೇಗ ಬೇಯ್ತದೆ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಕುದಿಲಿಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ನಮ್ಮ ಏಡಿ ಗಸಿ ಚೆನ್ನಾಗಿ ಕುದೀತಾ ಉಂಟು. ಎಣ್ಣೆ ಕೂಡ ಮೇಲೆ ತೇಲ್ತಾ ಉಂಟು. ಇಷ್ಟಾದರೆ ಸಾಕು. ಇದು ಸುಮಾರು 15 ನಿಮಿಷ ಇದನ್ನು ಬೆಂದಿದೆ. ಇಷ್ಟೊತ್ತಿಗೆ ಬೇಯ್ತದೆ. ಮತ್ತು ಇದನ್ನು ನಮಗೆ ಅನ್ನದೊಟ್ಟಿಗೆ ಸೇರಿಸ್ಕೊಂಡು ತಿನ್ನಲಿಕ್ಕೆ, ಅನ್ನದೊಟ್ಟಿಗೆ ಸೇರಿಸ್ಕೊಂಡು ಊಟ ಮಾಡಲಿಕ್ಕೆಲ್ಲ ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ನೀರು ದೋಸೆ, ಕಡುಬು, ಇಡ್ಲಿ, ಚಪಾತಿ ಇದಕ್ಕೆಲ್ಲ ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ನೀವು ಕೂಡ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಇಷ್ಟ ಆದರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇಷ್ಟೊತ್ತಿಗಿದ್ರೆ ಟೇಸ್ಟಲ್ಲಿ ನೋಡಿಕೊಳ್ಳಿ. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಉಂಟನ್ನು ನೋಡಿಕೊಳ್ಳಿ. ಮತ್ತು ನಮಗಿದು ಏಡಿ ಸಾರು ಮಾಡೋದು ಯಾವಾಗಲೂ ಸ್ವಲ್ಪ ಖಾರ ಬೇಕು. ಮೆಣಸೆಲ್ಲ ಒಂದು ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಅಂದರೆ ಸ್ವಲ್ಪ ಏಡಿ ಸ್ವೀಟ್ ನಮಗೆ ಸಿಗಡಿ ಉಂಟಲ್ಲ, ಅದರದ್ದೇ ಸ್ವಲ್ಪ ಟೇಸ್ಟ್ ಇದಕ್ಕೆ. ಹಾಗಾಗಿ ಏಡಿ ಸಾರು ಮಾಡೋದು ಸ್ವಲ್ಪ ಖಾರ ಬೇಕಾಗ್ತದೆ. ಸ್ಟವ್ ಆಫ್ ಮಾಡಿದ್ದೇನೆ ಅಂತ ಕೂಡ ಇದು ಕುದಿತಾ ಉಂಟು. ಇಷ್ಟಾದರೆ ಸಾಕು. ಇದನ್ನು ನಾವು ಮುಚ್ಚಿಡುವ.